ಮಸಾಲೆ ಪೀನಟ್ಸು ಮತ್ತು ಮಿಕ್ಚರು ಮತ್ತು ಬ್ರೆಡ್ಡು 410. ತಗೊಳ್ಳಲ್ಲ ನೀನು ಅಜ್ಜಿ ಮರೈತೈತೆ ಅಂತನಾ? ಇಲ್ಲ ಇಲ್ಲ ಚೆನ್ನಾಗೈತೆ. ಇಲ್ಲ ಹಂಗೇನಿಲ್ಲ. ಮಕ್ಕಳಿಗೆ ಆಸೆ ಅಲ್ಲಪ್ಪ, ಆಸೆ ಇಡ್ಸ್ಬಿಟ್ಟು ಮೋಸ ಮಾಡೋಳಲ್ಲ ನಾನು. ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಹಿಂದಿ ಹೋಯ್ತಾ? ಹಿಂದಿ ಹೋಗಿ ಕನ್ನಡ ಬಂತು. ಕನ್ನಡ ಬಂದಿದೆ. ಆಮೇಲೆ ಇಂಗ್ಲೀಷ್. ಆಮೇಲೆ ತಮಿಳ್. ಇಂಗ್ಲೀಷ್ ಹಾಲಿವುಡ್ ಲೆವೆಲ್ ನಾವು. ಏನಂತೀರಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಸಾಗರ್ ಸೂಪರ್ ಸ್ಟಾರ್ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ನನ್ನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೇನೆ. ಜಸ್ಟ್ ಇವಾಗ ನಾನು ವೇಕಪ್ ಆಗಿ ನಿಮ್ಮ ಮುಂದೆ ನಾನು ಬಂದು ಕಾಣಿಸ್ಕೊಂಡಿದ್ದೀನಿ ಗೈಸ್. ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ನಾನು ಸಿಗ್ತೀನಿ ನಿಮಗೆ. ಸೊ ಗೈಸ್, ಇವಾಗ ನೋಡ್ತಿರ್ಬೋದು ನಾನು ಜಸ್ಟ್ ರೆಡಿಯಾಗಿ ನಾನು ಬಂದಿದ್ದೀನಿ. ಹೊರಟಿದ್ದೀನಿ ಆಚೆ ಕಡೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ. ಸೊ ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಗತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನೋಡ್ತಿರ್ಬೋದು ಮುಂದೆ ತುಂಬ ಟ್ರಾಫಿಕ್ ಇದೆ. ಬೆಳಗ್ಗೆನೇ ಇವತ್ತು ಗುರುವಾರದ ದಿನ, ಟೈಮ್ 11 ಗಂಟೆ ಆಗ್ತಾ ಇದೆ. ಸೊ ಈ ಟೈಮ್ನಲ್ಲೂ ಇಷ್ಟೊಂದು ಟ್ರಾಫಿಕ್ಕು. ಚೆನ್ನಾಗಿದೆ ಅಜಯ್ ಕಾಫಿ? ಚೆನ್ನಾಗೈತೆ ಅಬ್ಬು. ಚೆನ್ನಾಗಿದೆ ಅಜಯ್. ಓ ಗಾಯ್ಸ್, ನೋಡಿ ಬಂದಿದ್ದೀವಿ ಬೇಕ್ರಿ ಹತ್ರ ಇವಾಗ ಅಜ್ಜಿ ಜೊತೆ. ಏನಿಲ್ಲ ಅಜ್ಜಿ, ಇದು ವಿಡಿಯೋ. ಇಲ್ಲ ಇಲ್ಲ ಅಜಯ್, ಇದು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ. ಓ ಹೌದಾ? ವ್ಲಾಗ್ ಅಂತಾರೆ ಇದನ್ನ. ಏನು ತಗೋಣ? ಬ್ರೆಡ್ 2 ಪೌಂಡ್ ತಗೋ. ಬ್ರೆಡ್ ಕೊಡಿ ಒಂದು. ಬ್ರೆಡ್ ಒಂದು. ಸ್ಪೆಷಲ್ ಸ್ವೀಟ್ ಬ್ರೆಡ್. ಸ್ವೀಟ್ ಬ್ರೆಡ್ ತಾನೆ? ಸ್ವೀಟ್ ಬ್ರೆಡ್ ಇದು. ಬಿಸಿ ಬಂದಿಲ್ವಾ? ಪರವಾಗಿಲ್ಲ. ಕೊಡಿ, ಪರವಾಗಿಲ್ಲ. 2 ಪೌಂಡ್. 2 ಪೌಂಡು ಒಂದು ಮಾತ್ರ. ಇಲ್ಲಿ ತಗೊಂಡು ಹೋಗಿ ಕೊಡ್ತೀನಿ. ನಿಮ್ಮಮ್ಮ ಕೂಡ ಅವ್ರು ಬಂದ್ರಪ್ಪ. ಹೌದಾ ಅಜಯ್? ನಂಗೂ ಇಲ್ಲಿ ಬರ್ತೀನಿ. ಟೇಸ್ಟ್ ಡೆಮೋ ತಗೋಣ ಇರಿ. ಇದೊಂದು ಪೀಸ್ ಕೊಡಿ. 5 ನಿಮಿಷ ರೀ. ಗೊತ್ತು, ಇಲ್ಲಿ ಬ್ರೆಡ್ ಬಿಸಿ ಬರೋ ಟೈಮ್ ಕೊಡಿ ಇದೊಂದು ಪೀಸು. ಬೇಡವಾ? ಬೇಡ. ಚೆನ್ನಾಗೈತಾ? ಚೆನ್ನಾಗಿದೆ, ತಿನ್ ನೋಡಿ. ಸ್ವಲ್ಪ ಕೊಡಪ್ಪ. ನೋಡಿ ಚಿಕ್ಕದಿದೆ ನೋಡಿ. ಚೆನ್ನಾಗಿದೆ ಅಲ್ವಾ ಅದೇ? ಮೊನ್ನೆ ತಗೊಂಡೋಗಿತ್ತಾಯ್ತಂತೆ. ಹೌದು. ಎಷ್ಟು ಬ್ರೆಡ್? ಎಷ್ಟು? 120. ಒಂದಾ? 60 ರೂಪಾಯಿ. 120. 120. ಪರವಾಗಿಲ್ಲ ಅಲ್ಲಪ್ಪ? ಪರವಾಗಿಲ್ಲ ಅಜಯ್. ನಾನು ಇಷ್ಟು ದಿವಸ ಬೆಲೆನೇ ಕೇಳ್ತಾ ಇದ್ದಿಲ್ವಾ? ಇಲ್ವಪ್ಪ, ನೀವು ಕೊಟ್ಟಿತ್ತು. ನನಗೆ ಇದು ಬೇಕು. ಸೊ ಅಜಯ್ ಇವಾಗ ಮಿಕ್ಚರ್ ನೋಡಕ್ ಹೋಗ್ತಿದಾರ. ಯಾವ ತಗೋತೀರಾ ಅಜಯ್? ಯಾವ ಮಿಕ್ಚರು? ಅದಾ ಕಡಲೆಕಾಯಿ ಬೀಜ? ಕಡಲೆ ಬೀಜ ಅಲ್ವಾ? ಕಡಲೆ ಬೀಜ. ಅದು ಮೆತ್ತಾಯ್ತಪ್ಪ. ಅದೇ, ಅದು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ದಾರೆ ಅದರಲ್ಲಿ. ಹೌದಾ? ನನ್ನ ಮಗಳು ಚೆನ್ನಾಗೈತೆ ಅಂದು. ಹೌದೌದು. ಇದು 102 ಕೊಡಿ ಮಿಕ್ಚರು. ಇಲ್ಲಿಗೆ ನೋಡಿ ಅಜಯ್. ಮಸಾಲೆ ಪೀನಟ್ಸು ಮತ್ತು ಮಿಕ್ಚರು ಮತ್ತು ಬ್ರೆಡ್ಡು 410 ರೂಪಾಯಿ ಅಜಯ್. ನಾನು ಇಷ್ಟು ವರ್ಷ ಅಲ್ಲಲ್ಲಿ ಬಿಲ್ ತಗೊಂಡಿಲ್ಲ, ಎಷ್ಟು ಅಂತ ಕೇಳಲಿಲ್ಲ. ನಮ್ದು ಇದ್ರೆ ಸಾಕು ಅಲ್ವಾಪ್ಪ? ಸೊ ಗೈಸ್, ಇವಾಗ ಜಸ್ಟ್ ನಾವು ಬೇಕರಿಯಿಂದ ಅಲ್ವಾಪ್ಪ? ಸಾಮಾನ ತಗೊಂಡಿದ್ದೀವಿ. ಏನಾಜೆ? ಇದೆ ಅಲ್ವಾ? ಇದೆ ನಮ್ಮ ಗಾಡಿ ಇದೆ ಅಜಯ್.
ಸೊ ಗಾಯ್ಸ್ ಇವಾಗ ಜಸ್ಟ್ ಬೇಕ್ರಿಯಿಂದ ನಾವು ಸ್ವಲ್ಪ ಸ್ನ್ಯಾಕ್ಸ್ನ ತಗೊಂಡು ಹೊರಟಿದ್ದೀವಿ ಅಜ್ಜಿನ ಡ್ರಾಪ್ ಮಾಡೋಕ್ಕೆ ಮನೆ ಹತ್ರ ಹೊರಡೋಣ ಅಜ್ಜಿ. ಹ್ಞೂ ಅದು ಅಲ್ಲಿ ತಗೊಳ್ಳೋಣ. ಅಲ್ಲೇ ಬಿರಿಯಾನಿ ತಗೊಳ್ಳಲ್ಲ ನೀನು? ಹಾಂ ಯಾಕೆ ಅಜ್ಜಿ ಮರೈತೈತೆ ಅಂತನಾ? ಇಲ್ಲ, ಇಲ್ಲ. ಚೆನ್ನಾಗೈತೆ. ಇಲ್ಲ ಅಜ್ಜಿ ಹಂಗೇನಿಲ್ಲ. ಮಕ್ಕಳಿಗೆ ಆಸೆ ಅಲ್ಲಪ್ಪ, ಆಸೆ ಇರಿಸ್ಬಿಟ್ಟು ಮೋಸ ಮಾಡೋದಲ್ಲ ನಾನು. ಸರಿಯಪ್ಪ, ನೀನು ಮೊಮ್ಮಗ ಅಲ್ಲ. ಅದೇ ನನ್ ಮಗ್ಳು, ಮನೆಗೆ ಬಂದು ಒಂದು ಗ್ಲಾಸ್ ಕಾಫಿನೂ ಕೊಡಲ್ಲ ನೀನು. ಅಲ್ಲ ಹೋಟ್ಲಲ್ಲಿ ಏನಾರ ಕೊಡ್ಸ್ಕೊಂಡು ಕಾಫಿ ಕುಡ್ಕೊಂಡು ಕರ್ಕೊಂಬ, ಹಂಗೆ ಬರ್ಬೇಡ ಅಂತ. ಇಲ್ಲ ಹೋಗೋಣ ನಂಗಿತ್ತ ಯಾವಾಗಲೂ ಆಂಟಿ ಮನೆಗೆ ಹೋಗೋಣ ಯಾವಾಗಲೂ ಒಂದಿನ. ಹುನಪ್ಪ, ಅತ್ತೆ ಮನೆಗೆ ಹೋಗ್ಬಿಟ್ಟು ಹೌದು ಅತ್ತೆನೂ ಕರ್ಕೊಂಡು ದಿನ ಬರೋಣ ಅಜ್ಜಿ. ಹ್ಞೂ ಅಪ್ಪ. ಅದೇ ಅತ್ತೆ ಯಾವಾಗ ಬರ್ತಾಯ್ತು? ಅದೇನೋ ದೇವ್ರಿಗೆ ಸೀರೆ ತಗೊಡ್ತಂತೆ. ಯಾವಾಗ ವರಮಹಾಲಕ್ಷ್ಮಿ ಹಬ್ಬ? ಅಲ್ಲಪ್ಪ, ಮೊನ್ನೆ ಪೂಜೆಗ. ಪೂಜೆಗೆ. ಹೌದು ನನ್ಗೂ ಒಂದೆರಡು ಬೇಕಪ್ಪ. ಅದೇ ಅಲ್ಲಿ ಊರಿಗೆ ಹೋಗ್ತೀವಲ್ಲ, ಹಳ್ಳಿಗೆ, ಹೌದಾ? ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಕೊಡ್ಬೇಕು. ಹೆಣ್ಣು ದೇವ್ರೆ, ದಂಡು ಮಾರಿಯಮ್ಮ, ಎಲ್ಲಮ್ಮ ಅಂತ. ಹೌದಾ ಅಜ್ಜ? ಹೋಗೋಣ ಇರಿ, ಹೋಗೋಣ ಅಂತ ಇರಿ. ಅತ್ತೆಗ ಫೋನ್ ಮಾಡ್ಬಿಟ್ಟು ಎಷ್ಟೆಷ್ಟು ತಗೊಂಡ್ರು. ಅಲ್ಲ, ಅಲ್ಲಿ ದೇವ್ರಿಗೆ ಸೀರೆ ಎಷ್ಟಾಯ್ತು, ಚೆನ್ನಾಗೈತೇನೋ, ತಗೊಳ್ಳೋಣ. ಸರಿ ಅಜ್ಜಿ. ಏನ್ ಬೇಜಾರ್ ಮಾಡ್ಕೊಂತಾಯ್ತು? ಈ ವಯಸ್ಸಾದ ಕಾಲದಲ್ಲಿ ಅಮ್ಮ ಬರ್ತೀನಿ ಅಂತೇಳಿ ಅಜ್ಜಿ ಅಂತ. ಇಲ್ಲ ಅಜ್ಜಿ, ಹಂಗೆಲ್ಲ ಏನು ಅನ್ಕೊಳ್ಳಲ್ಲ. ಪಾಪ ಮೊನ್ನೆ ಅಡ್ಕೆಲ್ಲೂ ಚೆನ್ನಾಗಿಲ್ಲ. ಸೊ ಗಾಯ್ಸ್ ಇವಾಗ ಜಸ್ಟ್ ನಾನು ಅಜ್ಜಿನ ಡ್ರಾಪ್ ಮಾಡಿ ಮನೆಗೆ ನಾನು ಬಂದೆ ಜಸ್ಟ್ ಆಚೆ ಕಡೆ. ಆ್ಯಂಡ್ ಗಾಯ್ಸ್ ಇವತ್ತು ಜಾಸ್ತಿ ನಮ್ಮ ಬ್ಲಾಗ್ನ ಅಜ್ಜಿ ಜೊತೆ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಅಜ್ಜಿ ಜೊತೆ ಒಂದು ಕೆಸದ ಮೇಲೆ ಆಚೆ ಬಂದಿದ್ವಿ. ಸೊ ಇಲ್ಲಿ ಊಟಕ್ಕೂ ಹೋಗಿದ್ವಿ. ಸೊ ಅದನ್ನು ನಾವು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕನ್ಸಿಸ್ಟೆಡ್ ಇತ್ತು ತುಂಬ. ಸೊ ಇವಾಗ ನಾನು ಮನೆಯಿಂದ ಹೊರಟು ಡ್ರಾಪ್ ಮಾಡಿ ಬಂದಿದ್ದೀನಿ. ಸೊ ನಾನು ನೋಡೋಣ ಮುಂದೆ ನಮ್ಮ ಬ್ಲಾಗ್ ಕಂಟಿನ್ಯೂ ಹೇಗಾಗುತ್ತೆ ಅಂತ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇದು ನೋಡ್ತಿರ್ಬೋದು, ಇದು ನನ್ನ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಪಾರ್ಟ್. ಸೊ ನೋಡಿ, ಬೆಳಗ್ಗೆ ಮೇಡಮ್ ಇಲ್ಲಿ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ. ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಹಿಂದಿ ಹೋಯ್ತಾ? ಹಿಂದಿ ಹೋಗಿ ಕನ್ನಡ ಬಂತು. ಕನ್ನಡ ಬಂದಿದೆ. ಆಮೇಲೆ ಇಂಗ್ಲೀಷ್, ಆಮೇಲೆ ತಮಿಳ್. ಇಂಗ್ಲೀಷ್ ಹಾಲಿವುಡ್ ಲೆವೆಲ್ ನಾವು. ಏನಂತೀರಾ? ಓಹೋ ನೋಡಿ ಕಾಫಿ ನಾವಿಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಸೊ ಬೆಳಗ್ಗೆ ಇಲ್ಲಿ ನಾವು ಟೀ ಇಟ್ಟಿದ್ದೀವಿ. ಸೊ ನಾನು ಮಾಡ್ತಾ ಇದ್ದೀನಿ. ಸೊ ಗೈಸ್ ಜಸ್ಟ್ ಇವಾಗ ನೋಡ್ತಾ ಇರ್ಬೋದು, ನಮ್ಮ ಟೀನ ಎಂಜಾಯ್ ಮಾಡ್ತಾ ಇದ್ದೀವಿ. ಬೆಳಗ್ಗೆನೆ 8:48 ಟೈಮ್ ಆಗ್ತಾ ಇದೆ ಅರೌಂಡ್. ಅಲ್ಲಿ ನಮ್ಮ ಫೇವ್ರೆಟ್ ಬ್ಲಾಗರ್ನ ಬ್ಲಾಗ್ ನೋಡಿಕೊಂಡು ನಾವು ಇಲ್ಲಿ ಕಾಫಿನ ಎಂಜಾಯ್ ಮಾಡಿಕೊಂಡು ನಮ್ಮ ಸಮಯ ಅಲ್ಲಿ ಕಳೀತಾ ಇದ್ದೀವಿ. ಜಸ್ಟ್ ನಾನು ಇಲ್ಲಿ ಎಲ್ಲ ಫಿನಿಶ್ ಮಾಡಿಕೊಂಡು ನಾನು ಇವಾಗ ಹೊರಡ್ತೀನಿ ನಮ್ಮ ಕೆಲಸಕ್ಕೆ ಆ್ಯಸ್ ಯೂಶುವಲ್. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಎದುರುಗಡೆ ನಮ್ಮ ಪಿಂಕಿ ನೋಡಿ ಏನು ಮಾಡ್ತಿದೆ, ತಲೆನ ಆಚೆ ತಗೊಂಡು ಆಕಳಿಸ್ತಿದೆ, ಮಲಗಲಾ ಬೇಡವಾ ಅಂತ. So guys, okay. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು, ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಎದ್ದು ನನ್ನ ಕಾಫಿನ ಇಲ್ಲಿ ಎಂಜಾಯ್ ಮಾಡಿ ಸೊ ಇವಾಗ ನಾನು ಹೊರಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಐ ಮೀನ್ ನಮ್ಮ ಕೆಲಸದ ಮೇಲೆ. ಸೊ ನಮ್ಮ ಬ್ಲಾಗ್ನ ನಾವು ಹಿಂದಿಯಿಂದ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ ರೀಸೆಂಟಾಗಿ. ಸೊ ನನ್ನ ಇಂಟೆನ್ಷನ್ ಬಂದು ತುಂಬ ದೊಡ್ಡ ಲೆವೆಲಲ್ಲಿ ರೀಚ್ ಆಗಬೇಕನ್ನೋದು. ಸೊ ನೋಡೋಣ ನಮ್ಮ ಬ್ಲಾಗ್ ನಮ್ಮನ್ನು ಎಲ್ಲಿ ಗಂಟ ಕರ್ಕೊಂಡು ಹೋಗುತ್ತೆ ಅಂತ. ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ನಿಮ್ಮಲ್ಲಿ ಟ್ರೈ ಮಾಡ್ತೀವಿ. ಸೊ ಹಾಗೆ ನಮ್ಮ ಜರ್ನಿನ ಯಾವ ರೀತಿನ ನೀವು ತೊಗೊಂಡು ಹೋಗ್ತೀರಾ, ನಾವು ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ನಾವು ನಿಮ್ಮನ್ನು ಬರ್ತಾ ಇರ್ತೀವಿ, ನೋಡೋಣ.